ತನ್ನಲ್ಲಿಯೇ ತೋರಿದಲ್ಲದೆ ಅನ್ಯರಲ್ಲಿ ತೋರಬಲ್ಲದೆ ತನ್ನೊಳಗಣ ಅರಿವು ತನ್ನಲ್ಲಿಯೇ ತೋರಿದಲ್ಲದೆ ಅನ್ಯರಲ್ಲಿ ತೋರಬಲ್ಲದೆ ತನ್ನಲ್ಲಿ ತಾನೇ ಇದ್ದಿತ್ತು ತನ್ನ ತಾನೇ ತನ್ನಲ್ಲಿ ತಾನೇ ಇದ್ದಿತ್ತು ತನ್ನ ತಾನೇ ಪಕ್ವಕ್ಕೆ ಬಂದು ತನ್ನಲ್ಲಿ ಹುಟ್ಟಿದ ಪಕ್ವಕ್ಕೆ ಬಂದು ತನ್ನಲ್ಲಿ ಹುಟ್ಟಿದ ನಿನಹಿನ ಭಿನ್ನಾಣವಾ ನಿನಹಿನ ಭಿನ್ನಾಣವಾ ಏನೆಂಬೆನಯ್ಯ ಏನೆಂಬೆನಯ್ಯ ರಾಮನಾಥ ತನ್ನೊಳಗಣ ಅರಿವು ತನ್ನಲ್ಲಿಯೇ ತೋರಿದಲ್ಲದೆ ಅನ್ಯರಲ್ಲಿ ತೋರಬಲ್ಲದೆ ಅನ್ಯರಲ್ಲಿ ತೋರಬಲ್ಲದೆ ರಾಮನಾಥ ರಾಮನಾಥ ರಾಮನಾಥ. ಅರಿವು ಎಂಬುವುದು ಹೊರಗೆ ಎಲ್ಲೂ ಇಲ್ಲ. ಅದು ಜೀವಿಯ ಅಂತರಾಳದಲ್ಲಿ ಹುದುಗಿದ ಜ್ಞಾನರತ್ನ. ಅದು ಬೂದಿ ಮುಚ್ಚಿದ ಕೆಂಡದಂತಿರುವುದು. ಅಜ್ಞಾನದ ಹೊದಿಕೆಯೊಳಗೆ ಅಚಲವಾಗಿ ಇರುವುದರಿಂದ ಅದರ ಗೋಚರ ಅಗೋಚರವಾಗಿದೆ. ಅಜ್ಞಾನದ ಪೊರೆಯನ್ನು ಕಳಚಿ ಸುಜ್ಞಾನದ ಜ್ಯೋತಿ ಪ್ರಜ್ವಲಿಸಿದಾಗ ಅರಿವು ಅಂದರೆ ಆತ್ಮ ಪ್ರಕಾಶಗೊಳ್ಳುವುದು. ಪಕ್ವವಾಗದ ಕಾಯಿಯನ್ನು ಬಲವಂತವಾಗಿ ಹಣ್ಣು ಮಾಡಿದರೆ ಸಿಹಿಯಾಗದು. ಮೊಗ್ಗಾಗಿ ಮಿಡಿಯಾಗಿ ಕಾಯಾಗಿ ಫಲವಾಗಿ ಪಕ್ವವಾಗುವಂತೆ ಮನಸ್ಸು ಪಕ್ವತೆಯಾದಾಗ ಅರಿವು ಕರತಲಾಮಲಕವಾಗುವುದು. ಇಲ್ಲಿ ದೇವರ ದಾಸಿಮಯ್ಯನವರು ಅಂತರಂಗ ಶುದ್ಧಿಗೆ ಮಹತ್ವ ಕೊಟ್ಟಿರುವುದು ಕಾಣಬಹುದು. ಒಕ್ಕುದು ಪ್ರಸಾದವಲ್ಲ ಮಿಕ್ಕುದು ಪ್ರಸಾದವಲ್ಲ ಹತ್ತಿ ಕರೆದಿಕ್ಕಿದುದು ಪ್ರಸಾದವಲ್ಲ. ಒಕ್ಕುದು ಪ್ರಸಾದವಲ್ಲ ಮಿಕ್ಕುದು ಪ್ರಸಾದವಲ್ಲ ಹತ್ತಿ ಕರೆದಿಕ್ಕಿದುದು ಪ್ರಸಾದವಲ್ಲ. ತರ್ಕೈಸಿ ನಿಮ್ಮವನಪ್ಪಿಕೊಂಡಡೆ ತರ್ಕೈಸಿ ನಿಮ್ಮವನಪ್ಪಿಕೊಂಡಡೆ ನಿಶ್ಚಯ ಪ್ರಸಾದ ಕಾಣ. ಅದು ನಿಶ್ಚಯ ಪ್ರಸಾದ ಕಾಣ. ರಾಮನಾಥ 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 ರಾಮನಾಥ. ದೇವರಿಗೆ ತೋರಿಸಿದ ನೈವೇದ್ಯ ಅಥವಾ ಜಂಗಮ ಊಟ ಮಾಡಿ ಮಿಕ್ಕಿದ ಅಥವಾ ಉಳಿದದ್ದು ಕೆಲವರು ಪ್ರಸಾದವೆಂದು ಹೇಳುತ್ತಾರೆ. ಆದರೆ ಇವು ಬಾಹ್ಯ ಆಚಾರಗಳು ಮಾತ್ರ. ಆದರೆ ನಿಜ ಭಕ್ತನ ಪ್ರಸಾದ ಅವನ ಭಾವನೆಯಲ್ಲಿಯೇ ಇರುತ್ತದೆ. ಪರಶಿವನಲ್ಲಿ ಅಚಲವಾದ ಭಕ್ತಿ ಶ್ರದ್ಧೆಯನ್ನಿಟ್ಟು ಅವನನ್ನು ಒಡಗೊಂಡರೆ ಅದೇ ನಿಶ್ಚಯವಾಗಿ ಪ್ರಸಾದವೆಂದು ತಿಳಿಯಬೇಕು ಎಂಬುದನ್ನು ದಾಸಿಮಯ್ಯನವರು ಬಹು ಸುಂದರವಾಗಿ ವ್ಯಕ್ತಪಡಿಸಿ ಪ್ರಸಾದದ ಮಹಿಮೆಯನ್ನು ಸಾರಿದ್ದಾರೆ. ಕಷ್ಟ
ಜಾತಿಗಳು ಲಿಂಗವ ಮುಟ್ಟಿ ಪೂಜಿಸಲಾಗದು. ಕಷ್ಟ ಜಾತಿಗಳು ಲಿಂಗವ ಮುಟ್ಟಿ ಪೂಜಿಸಲಾಗದು. ಮುಟ್ಟಿದಡೆ ಮುಟ್ಟದಂತಿರಬೇಕು, ಮುಟ್ಟಿದಡೆ ಮುಟ್ಟದಂತಿರಬೇಕು. ನಿಮ್ಮ ಮುಟ್ಟಿಯು ಹಿಂದಣ ಕುಲವ ಕೂಡಿದರಾದಡೆ, ನಿಮ್ಮ ಮುಟ್ಟಿಯು ಹಿಂದಣ ಕುಲವ ಕೂಡಿದರಾದಡೆ. ಮುಂದೆ ಹೊಲೆಯರ ಮನೆಯ, ಮುಂದೆ ಹೊಲೆಯರ ಮನೆಯ ಹುಳಿತನಾಯ ಬಸುರಲಿ, ಹುಳಿತನಾಯ ಬಸುರಲಿ. ಬಪ್ಪುದು ತಪ್ಪದು, ಬಪ್ಪುದು ತಪ್ಪದು ಕಾಣ ರಾಮನಾಥ. ಬಪ್ಪುದು ತಪ್ಪದು ಕಾಣ ರಾಮನಾಥ, ರಾಮನಾಥ, ರಾಮನಾಥ. ಜಗತ್ತಿನ ಅತ್ಯಂತ ಕೆಳ ಸಮಾಜದಲ್ಲಿ ಜನಿಸಿ ಗುರುವಿನ ಕೃಪೆ ಪಡೆದು ಲಿಂಗಸಂಗಿಯಾದ ಬಳಿಕ ಮರಳಿ ಹಿಂದಿನ ಕೆಟ್ಟ ಕರ್ಮಗಳನ್ನು ತಪ್ಪಿಯೂ ಆಚರಿಸಬಾರದು. ಅಂಥವರಿಂದ ದೂರವಿರಬೇಕು. ಅಂದರೆ ಸದ್ಭಾವಿ, ಸದಾಚಾರಿ, ಲಿಂಗ ಭಕ್ತನಾದ ಬಳಿಕ ಮತ್ತೆ ಹೀನ ಕಾರ್ಯಗಳನ್ನು ಮಾಡಿದ್ದಾದರೆ ರೋಗಗ್ರಸ್ತ ನಾಯಿಯ ಹೊಟ್ಟೆಯಿಂದ ಜನಿಸುತ್ತಾನೆಂದು ದೇವರ ದಾಸಿಮಯ್ಯನವರು ಸನ್ಮಾರ್ಗಕ್ಕೆ ತೊಡಗಿಸಲು ಉಪದೇಶಿಸಿದ್ದಾರೆ. ನಿಷ್ಠೆಯುಳ್ಳ ಭಕ್ತ ನಟ್ಟಡವಿಯಲ್ಲಿದ್ದಡೇನು, ನಿಷ್ಠೆಯುಳ್ಳ ಭಕ್ತ ನಟ್ಟಡವಿಯಲ್ಲಿದ್ದಡೇನು. ಅದು ಪಟ್ಟಣವೆಂದೆನಿಸುವುದು, ಅದು ಪಟ್ಟಣವೆಂದೆನಿಸುವುದು. ನಿಷ್ಠೆಯಿಲ್ಲದ ಭಕ್ತ ಪಟ್ಟಣದಲ್ಲಿದ್ದರು, ನಿಷ್ಠೆಯಿಲ್ಲದ ಭಕ್ತ ಪಟ್ಟಣದಲ್ಲಿದ್ದರು. ಅದು ನಟ್ಟಡವಿ ಕಾಣ ರಾಮನಾಥ, ಅದು ನಟ್ಟಡವಿ ಕಾಣ ರಾಮನಾಥ. ನಿಷ್ಠೆಯುಳ್ಳ ಭಕ್ತ ನಟ್ಟಡವಿಯಲ್ಲಿದ್ದಡೇನು, ರಾಮನಾಥ, ರಾಮನಾಥ. ಶ್ರದ್ಧಾ ಭಕ್ತಿ ಇರುವ ಭಕ್ತನು ಅರಣ್ಯದ ಮಧ್ಯದಲ್ಲಿದ್ದರೂ ಅದು ಪಟ್ಟಣವೆಂದು ತಿಳಿಯುತ್ತಾನೆ. ಕೇವಲ ಢಂಬಾಚಾರದ ಮೂಲಕ ಭಕ್ತಿ ಪ್ರದರ್ಶನ ಮಾಡುವ ಭಕ್ತನು ಅವನು ಜನಜಂಗುಳಿಗಿಂದ ಕೂಡಿದ ಪಟ್ಟಣದ ಮಧ್ಯದಲ್ಲಿದ್ದರೂ ಅದು ಅವನಿಗೆ ಅರಣ್ಯದಂತೆ ಭಾಸವಾಗುತ್ತದೆ ಎಂದು ನಿಜ ಭಕ್ತನ ಭಕ್ತಿಯ ಸ್ಥಾನವನ್ನು ಪುಣ್ಯಕ್ಷೇತ್ರವಾಗುತ್ತದೆ ಎಂಬುದನ್ನು ಇಲ್ಲಿ ಹೇಳಿದ್ದಾರೆ ದೇವರ ದಾಸಿಮಯ್ಯನವರು. ಕಿಂಡದ ಮೇಲೆ ತೃಣವ ತಂದೆ
ತಂದಿರಿಸಿದಡೆ ಆ ತೃಣವ ಕೆಂಡ ನುಂಗಿದಂತೆ. ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವ ಕೆಂಡ ನುಂಗಿದಂತೆ. ಗುರುಚರಣರ ಮೇಲೆ ತನುವೆಂಬ ತೃಣವ, ಗುರುಚರಣರ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ. ತಂದಿರಿಸಿದಡೆ ಆತನ ಸರ್ವಾಂಗವೆಲ್ಲ. ಲಿಂಗ ಕಾಣ ರಾಮನಾಥ, ಲಿಂಗ ಕಾಣ ರಾಮನಾಥ, ಲಿಂಗ ಕಾಣ ರಾಮನಾಥ. ದಾಸಿಮಯ್ಯನವರು ಗುರುವಿನ ಅಪಾರ ಮಹಿಮೆಯ ಈ ವಚನದ ಮೂಲಕ ಕೊಂಡಾಡಿದ್ದಾರೆ. ಬೆಂಕಿ ಹುಲ್ಲುಕಡ್ಡಿ ಒಂದೆಡೆಯಾದರೆ, ಗುರುಚರಣ ಮತ್ತು ಶಿಷ್ಯನ ಶರೀರ ಇನ್ನೊಂದು ಕಡೆ. ಬೆಂಕಿಗೆ ಹಾಕಿದ ಹುಲ್ಲುಕಡ್ಡಿಯು ತನ್ನತನವನ್ನು ಕಳೆದುಕೊಂಡು ಬೆಂಕಿ ಸದೃಶ್ಯವಾಗುವಂತೆ, ಗುರುವಿನ ಸನ್ನಿಧಿಯಿಂದ ಶಿಷ್ಯ ತನ್ನ ಶರೀರದ ಅಹಂಭಾವ ಕಳೆದುಕೊಳ್ಳುವನು. ಗುರುವಿನ ಜ್ಞಾನೋಪದೇಶದ ಮೂಲಕ ಶಿಷ್ಯನು ಜನನ ಮರಣಾದಿಗಳ ದುಃಖದಿಂದ ಬಿಡುಗಡೆಯಾಗಿ ಜೀವಭಾವವನ್ನು ಕಳೆದುಕೊಂಡು ಶಿವನಾಗುತ್ತಾನೆ. ಮಾಂಸಪಿಂಡ ಕಳೆದುಕೊಂಡು ಮಂತ್ರಪಿಂಡನಾಗುತ್ತಾನೆ. ದೇಹಭಾವ ಕಳೆದು ದೈವಭಾವ ಹೊಂದುವನು ಎಂಬುದನ್ನು ಅಗ್ನಿ ಮತ್ತು ತೃಣಗಳ ಉಪಮೆ ರೂಪಕಗಳ ಮೂಲಕ ಗುರುಮಹಿಮೆಯನ್ನು ಕೊಂಡಾಡಿದ್ದಾರೆ. ಆದುದರಿಂದ ಮಾನವ ಮೊದಲು ಮೋಕ್ಷಾಪೇಕ್ಷೆಯುಳ್ಳ ಅಧಿಕಾರಿಯಾಗಬೇಕು. ತನ್ನ ಶರೀರವನ್ನು ತೃಣವೆಂದು ತಿಳಿದು ಗುರುಚರಣವೆಂಬ ಅಗ್ನಿಗೆ ಅರ್ಪಿಸಬೇಕು. ಆಗ ಮಾನವ ಇಹಲೋಕದ ದುಃಖವನ್ನು ಕಳೆದುಕೊಂಡು ಪರಲೋಕದ ಸುಖವನ್ನು ಪಡೆಯುತ್ತಾನೆಂದು ಹೇಳಿದ್ದಾರೆ ದೇವರ ದಾಸಿಮಯ್ಯನವರು.